Okay, students, in previous classes we can discuss about some inverse trigonometric functions ಅಲ್ಲಿ ಕೆಲವು ಪ್ರಾಪರ್ಟೀಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನಿಯರ್ ಬೈ 17 ಪ್ರಾಪರ್ಟೀಸ್ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇದುವರೆಗೆ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ ಅಲ್ಲಿ ಪ್ರಿನ್ಸಿಪಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಕೆ 1 ಮಾರ್ಕ್ಸ್ ಇರುತ್ತೆ. ಸೊ ಪ್ರಾಪರ್ಟೀಸ್ ಮೇಲೆ ನಿಮಗೆ 2 ಮಾರ್ಕ್ಸ್ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ 3 ಮಾರ್ಕ್ಸ್ ನ ಪ್ರಶ್ನೆ ಈ ಒಂದು ಸಿಂಪ್ಲೆಸ್ಟ್ ಫಾರ್ಮ್ ಮೇಲೆ ಒಂದು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಸೊ ಹಾಗಾದ್ರೆ ಈ ಸಿಂಪ್ಲೆಸ್ಟ್ ಫಾರ್ಮ್ಸ್ ಅಲ್ಲಿ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ಸೊ ವಿ ನೋ ದಟ್ ಆಲ್ರೆಡಿ ಮಲ್ಟಿಪಲ್ ಅಂಡ್ ಸಬ್ ಮಲ್ಟಿಪಲ್ ಹಾಫ್ ಆಂಗಲ್ ಫಾರ್ಮುಲಾ ಐಡೆಂಟಿಟೀಸ್ ಬಗ್ಗೆ ನಾವು ಫಸ್ಟ್ PUC ನಲ್ಲಿ ಕಲ್ತ್ಕೊಂಡಿರ್ತೀವಿ. ಸೊ ಅವನ್ನ ನಾವು ಈ ರೀತಿ ಮಲ್ಟಿಪಲ್ ಆಂಗಲ್ಸ್ ನ ಸಬ್ ಮಲ್ಟಿಪಲ್ ಆಂಗಲ್ ಹಾಫ್ ಆಂಗಲ್ ಫಾರ್ಮುಲಾಸ್ ಇವೆಲ್ಲ ಗೊತ್ತು ನಿಮಗೆ, ಫಸ್ಟ್ PUC ಎಲ್ಲ ಮಾಡಿರ್ತೀವಿ. ಸೊ ಇದನ್ನ ರಿಕಾಲ್ ಮಾಡೋದಷ್ಟೇ. ಸೊ ಫಾರ್ ಎಕ್ಸಾಂಪಲ್ sin θ into cosecant θ is equals to 1 ಅಥವಾ sin θ is equals to 1 by cosecant θ ಅಂತ ಬರ್ಕೊಳ್ಬಹುದು, ಅಥವಾ cos θ secant θ is equals to 1 ಅಥವಾ secant θ is equals to 1 by cos θ ಅಥವಾ cos θ is equals to 1 by secant θ ಅಂತ ಆದ್ರೂ ಬರೀಬಹುದು. ಸೊ tan θ is equals to sin by cos θ, tan θ ಅಂತ ಹೇಳಿದ್ರೆ cot θ ಅಂತ ಹೇಳಿದ್ರೆ cos by sin θ ಅಂತ ಬರೀತೀವಿ. ಹಾಗೆ 1 plus tan square θ is equals to secant square θ ಅಥವಾ tan square θ is equals to secant square θ minus 1. ಸೊ ಇದು ಐಡೆಂಟಿಟಿನ ಹೇಗೆ ಬೇಕಾದ್ರೂ ಬರ್ಕೊಳ್ಬಹುದು. ಅಥವಾ sin θ is equals to ಹಾಫ್ ಆಂಗಲ್ ಫಾರ್ಮ್ ಪ್ರಕಾರ 2 sin θ divided by 2 into cos θ divided by 2 ಅಂತ ಬರೀತೀವಿ. cos θ is equals to 2 cos square θ divided by 2 minus 1 ಅಥವಾ cos square θ divided by 2 minus sin square θ divided by 2 ಹಾಫ್ ಆಂಗಲ್ ಫಾರ್ಮುಲಾ ಪ್ರಕಾರ ನಾವು ಇದನ್ನ ಬರ್ಕೊಳ್ಬಹುದು. ಅಥವಾ sin 2θ is equals to 2 sin θ into cos θ, ಇದು ಗೊತ್ತು ಐಡೆಂಟಿಟಿ ನಮಗೆ. ಅಥವಾ 1 minus cos θ is equals to 2 sin square θ divided by 2 ಅಥವಾ 1 plus cos θ is equals to 2 cos square θ divided by 2 ಹಾಫ್ ಆಂಗಲ್ ಫಾರ್ಮುಲಾ. ಅಥವಾ sin 3θ is equals to 3 sin θ minus 4 sin cube θ ಐಡೆಂಟಿಟಿ. ಅಥವಾ root of 1 plus sin x ಅಥವಾ sin θ is equals to cos of x by 2 plus sin of x by 2. ಸೊ ಹಾಗೇನೆ root of 1 minus sin x is equals to cos of x by 2 minus sin of x by 2. ಸೊ ಇವು ಕೆಲವು ನಿಮಗೆ ಪ್ರಾಬ್ಲಮ್ಸ್ ಗಳಲ್ಲಿ ಇವುಗಳ ಅವಶ್ಯಕತೆ ಇರುತ್ತೆ. ಹಾಗಾಗಿ ಐಡೆಂಟಿಟೀಸ್ ಗಳನ್ನ ನಾವು ಸ್ವಲ್ಪ ಜ್ಞಾಪಕ ಇಟ್ಕೋಬೇಕಾಗುತ್ತೆ, ರೈಟ್? ಓಕೆ, ಸೊ ದೇ ವಿಲ್ ಆಸ್ಕ್ ದ ಪ್ರಾಬ್ಲಮ್ ಹಿಯರ್. ಸೊ ಮೊದಲನೇ ಪ್ರಾಬ್ಲಮ್ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಫಾರ್ express tan inverse of root of 1 plus x square minus 1 divided by x, here x is not equals to 0. So in the simplest form, right? So they will ask the question here. So express tan inverse of root of 1 plus x square minus 1 divided by x is not equals to 0 condition in the simplest form. So ಹಾಗಾದ್ರೆ ಇದರ ಸೊಲ್ಯೂಷನ್ಸ್ ಅನ್ನ ನಾವು ಯಾವ ರೀತಿ ಬರೀಬಹುದು? ಸೊಲ್ಯೂಷನ್. ಓಕೆ, ಸೊ ಹಾಗಾದ್ರೆ ನಾವು tan ಇನ್ವರ್ಸ್ ಅಂತ ಹೇಳಿದಾಗ ಇದು tan ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ, ಎರಡನ್ನೂ ಕ್ಯಾನ್ಸಲ್ ಮಾಡ್ಕೊಳ್ಳೋಕೋಸ್ಕರ. ಸೊ ಇದನ್ನ ಯಾವ ರೀತಿ ತಗೊಳ್ತೀವಿ? ಸೊ let x is equals to tan θ, right? So therefore there implies θ is equals to ಏನಾಗುತ್ತೆ? tan ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಇದು tan ಇನ್ವರ್ಸ್ x ಅಂತ ಬರೀತೀವಿ, right? So let x is equals to ಏನು ತಗೊಂಡು ನಾವು tan θ ಅಂತ ತಗೊಂಡಿದ್ದೀವಿ ಕಂತೆ. So there implies θ is equals to ಏನು ಬರುತ್ತೆ? tan inverse of x. Okay, so we can substitute the value of tan inverse here. So therefore tan inverse of root of 1 plus x ಜಾಗದಲ್ಲಿ ಏನು ಬರ್ಕೊಳ್ಳೋಣ? tan ಬರ್ಕೊಳ್ಳೋಣ. So ಇಲ್ಲಿ ಸ್ಕ್ವೇರ್ ಇರೋದ್ರಿಂದ tan square θ minus 1 divided by tan θ, right? x is equals to tan θ. Okay, so therefore tan inverse of root of 1 plus tan square θ ನಾವು ಏನಂತ ಬರೀಬಹುದು? secant square θ ಅಂತ ಬರೀತೀವಿ. So 1 plus tan square θ ನಾವು ಏನಂತ ಬರೀಬಹುದು? secant square θ ಅಂತ ಬರೀತೀವಿ. So we can write here secant square θ minus 1 divided by tan θ. Okay, right? So next ಫಾರ್ಮ್ ಅಲ್ಲಿ ಏನು ಬರುತ್ತೆ ನೋಡಿ. So therefore tan inverse of so ಸ್ಕ್ವೇರ್ ಮತ್ತು ರೂಟ್ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿದ ಹಾಗ ನಮಗೆ secant θ minus 1 divided by tan θ, right? Okay, so therefore secant θ ಅಂತ ಹೇಳಿದ್ರೆ ಏನಂತ ಬರೀಬಹುದು ನಾವು? 1 by cos θ. secant θ ನೋಡಿ ಇಲ್ಲಿ cos θ into secant θ is equals to 1 ಆದ್ರೆ secant θ is equals to ಏನು ಬರೀಬಹುದು ನಾವು? 1 by cos θ ಅಂತ ಬರೀತೀವಿ. Okay, so therefore tan inverse of secant θ ನ 1 by cos θ minus 1 divided by tan θ ನ ನಾವು ಏನಂತ ಬರೀಬಹುದು? sin by cos θ ಅಂತ ಬರೀತೀವಿ, right? So therefore here sin θ divided by cos θ. Okay, so therefore tan inverse of so look here, so this is the fractions. So LCM ತಗೊಂಡ್ರೆ ನಮಗೆ cos θ ಆಗುತ್ತೆ,
So cos theta into, so cos theta cancel ಆಗುತ್ತೆ, therefore 1 minus cos theta divided by sin theta by cos theta. Sin theta by cos theta. So look here. So ಹಾಗಾದ್ರೆ ಇದು ಡಿನಾಮಿನೇಟರ್ ಎರಡು ಕ್ಯಾನ್ಸಲ್ ಆಗುತ್ತೆ, ನಮಗೆ ಉಳಿತಕ್ಕಂಥದ್ದು ಏನು? So tan inverse of 1 minus cos theta divided by sin theta, right? So 1 by cos theta divided by sin theta. Okay. So next form ಅಲ್ಲಿ ನಮಗೆ 1 minus cos theta ನಾವು 1 minus cos theta ನಾವು ಏನಂತ ಬರೀತೀವಿ? 2 sin square theta divided by 2. So therefore tan inverse of 2 sin square theta divided by 2 divided by sin theta ನಾನು ಏನಂತ ಬರ್ಕೋಬಹುದು ನಾವು? 2 sin theta into, look here, so sin theta into 2 sin theta divided by 2 into cos theta divided by 2 ಅಂತ ಬರೀಬಹುದು. Okay, so we can write here 2 sin theta divided by 2 into cos theta divided by 2. So look here, so 2 is cancelled to each other, ಇದರಲ್ಲಿ ಒಂದು ಸೈನ್ ಇದರಲ್ಲಿ ಒಂದು ಸೈನ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಹಾಗಾದ್ರೆ ಉಳಿತಕ್ಕಂಥದ್ದು ಫಾರ್ಮ್ ಏನು ನಮಗೆ? ಉಳಿತಕ್ಕಂಥದ್ದು, so therefore tan inverse of ಇದರಲ್ಲಿ ಒಂದು ಸೈನ್ ಉಳಿತು, therefore sin theta divided by 2 ಉಳಿತು. So denominator ಏನು ಉಳಿತು? cot theta divided by 2. So cos theta divided by 2. So ಹಾಗಾದ್ರೆ tan inverse of sin by cos ಅಂದ್ರೆ tan, so therefore we can write here tan theta divided by 2. So tan inverse cancel ಆಗುತ್ತೆ, therefore theta divided by 2. What is the theta? Theta ಅಂದ್ರೆ ಏನು ಬರ್ಕೊಳ್ಳೋದು ನಾವು? tan inverse of x. So therefore that is equals to tan inverse of x divided by 2. This is the solution, right? So therefore tan inverse of x divided by 2. So in the form of simplest ಫಾರ್ಮ್ ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಅನ್ನ ತುಂಬಾ ಸರಳ ರೀತಿಯಲ್ಲಿ ಸರಳವಾಗಿರ್ತಕ್ಕಂಥ ಸೂತ್ರದಲ್ಲಿ ನಾವು ಅವುಗಳನ್ನ ಬಿಡಿಸ್ಕೊಂಡು ಈ ರೀತಿ ಸಿಂಪಲ್ ಫಾರ್ಮ್ ಅಲ್ಲಿ ಬಿಡಿಸ್ಕೊಂಡು ಹೋಗ್ತಕ್ಕಂಥದ್ದು. ಓಕೆ, ರೈಟ್. So next we can go for the next problem. Right, so next problem. So express, second problem, express, so tan inverse of 1 by root of x square minus 1. So here, so mod x is less than 1 in the simplest form. Okay, so look here. So express tan inverse of 1 by root of x square minus 1. So agar root of x square minus 1 ಅಂತ ಹೇಳಿದ್ರೆ here we can take tan ಬದಲಾಗಿ ನಾವು secant ಅಂತ ತಗೋಬೇಕಾಗುತ್ತೆ ಇಲ್ಲಿ. So secant ತಗೊಂಡಾಗ root of x square ಏನಾಗುತ್ತೆ? secant square ಅಂದ್ರೆ tan ಬರುತ್ತೆ. So that's why we can write, so therefore mod x is less than 1 conditions, we can write in the form of simplest form. Okay, so solution, right? So therefore let x is equals to secant theta. So there implies theta is equals to secant inverse of x. So agar x is equals to secant theta tagondaga, therefore theta is equals to enagutte? Secant inverse of x. We can substitute the value of here, x value substitute madana. Okay, therefore tan inverse of 1 divided by root of secant square x, secant square theta minus 1, secant square theta minus 1, right? So therefore tan inverse of, so 1 divided by, so root of secant square minus 1 ಅಂತ ಹೇಳಿದ್ರೆ, so look here, secant square minus 1 is nothing but what? Tan square theta ಅಂತ ಬರೀತೀವಿ, right? So therefore 1 divided by tan square theta, therefore root of tan square theta. So therefore tan inverse of, look here, so 1 divided by, so root ಗೂ tan cancel ಆಗುತ್ತೆ, so therefore ನಮಗೆ ಏನು ಬರುತ್ತೆ? ನಮಗೆ tan theta ಉಳಿತು. So therefore 1 by tan theta. Next, so therefore tan inverse of 1 by tan theta na ನಾವು ಏನಂತ ಬರೀಬಹುದು? ನಾವು cot theta ಅಂತ ಬರೀಬಹುದು. So 1 by tan nothing but what? Cot theta. So 1 by tan is cot theta. So therefore tan inverse of cot theta na ನಾವು tan ಗೆ ಕನ್ವರ್ಟ್ ಮಾಡ್ಕೋಬೇಕಂದ್ರೆ, therefore tan of 90 minus theta. So tan of 90 minus theta na ನಾವು ಏನಂತ ಬರೀತೀವಿ? ನಾವು cot theta ಅಂತ ಬರೀತೀವಿ. Tan of 90 minus theta nothing but what?
cot theta. So because tan convert inverse ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಿಕ್ಕೋಸ್ಕರ ಸೊ ಈ cot ಅನ್ನ tan ಆಗಿ ಕನ್ವರ್ಟ್ ಮಾಡ್ಕೊಂಡಿದೀವಿ. ಓಕೆ, ಸೊ therefore ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಉಳಿತಕ್ಕಂಥದ್ದು ನಮಗೆ pi by 2 minus theta, right? So therefore pi by 2 minus, what is the theta here? Theta nothing but what? Secant inverse of x. So therefore secant inverse of x. So this is the another solution. Okay, right. So next we can go for the third problem. Third problem ಅನ್ನ ನೋಡೋಣ, ಡಿಸ್ಕಸ್ ಮಾಡೋಣ. Right. So next third problem. So express so tan inverse of root of the square root of 1 minus cos x divided by 1 plus cos x. 1 plus cos x. So here condition x is greater than 0, less than pi. So in the simplest form, okay, look here. So tan inverse of root of 1 minus cos x divided by 1 plus cos x. ಹಾಗಾದ್ರೆ ಈ ರೂಟ್ ಎರಡಕ್ಕೂ ಕೂಡ ಅನ್ವಯಿಸುತ್ತೆ. ಇದನ್ನ ಸಪರೇಟ್ ಮಾಡ್ಕೊಂಡು ಬರ್ಕೊಳ್ಬಹುದು ನಾವು, ಅರ್ಥ ಆಯ್ತಾ? ಓಕೆ, ಸೊ ಇದನ್ನ ಬಿಡಿಸ್ಕೊಳ್ಳೋದು ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಯಾವ ರೀತಿ ಈ ಒಂದು ಹಾಫ್ ಆಂಗಲ್ ಫಾರ್ಮುಲಾವನ್ನ ಯೂಸ್ ಮಾಡ್ಕೊಂಡು ಬಿಡಿಸ್ಕೊಳ್ಬಹುದು ಅಂತಕ್ಕಂಥದ್ದು. ಓಕೆ, ಸೊ therefore given solution ಬರ್ಕೊಳ್ಳೋಣ. solution. So therefore tan inverse of root of 1 minus cos x divided by 1 plus cos x. Okay, so look here. So therefore tan inverse of ಈ ರೂಟ್ ಅನ್ನ ಸಪರೇಟ್ ಬರ್ಕೊಂತೀನಿ ನಾನು. So therefore root of 1 minus cos x divided by root of 1 plus cos x. Okay, root of 1 minus cos x divided by root of 1 plus cos x. So look here, half angle ಪ್ರಕಾರ ಇಲ್ಲಿ ನಾವು cos x ಗೆ root of 1 plus cos x plus root of 1 minus cos x ಗೆ ಫಾರ್ಮುಲಾ ಬರ್ಕೊಳ್ಳೋಣ. So therefore tan inverse of half angle ಫಾರ್ಮುಲಾ ಪ್ರಕಾರ ಇದನ್ನ ನಾವು root of 2 sin square x divided by 2 divided by root of 2 cos square x divided by 2. Root of 2 cos square x divided by 2. Half angle formula ಪ್ರಕಾರ ನಾವು ಇದನ್ನ ಈ ರೀತಿ ಬರ್ಕೊಳ್ತೀವಿ. 1 minus cos x, root of 1 minus cos x ಗೆ root of 2 sin square x divided by 2. ಆಮೇಲೆ root of 1 plus cos x ಗೆ root of 2 cos square x divided by 2. Okay, so ಇದನ್ನ ನಾವು ಹೋಲ್ಸೇಲ್ ಆಗಿ ಈ ರೀತಿ ಬರುತ್ತೆ. therefore tan inverse of, so ಎರಡನ್ನು ರೂಟ್ ಒಂದೇ ಬರ್ಕೊಳ್ತಿದ್ದೀನಿ ನಾನು. ಬರ್ಕೊಂಡ ಮೇಲೆ therefore 2 sin square x divided by 2 cos square x divided by 2. Okay, so here ರೂಟ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಟೋಟಲ್ ಆಗಿ ನಾವು ಏನು ಬರೀಬಹುದು ನಾವು ಇದನ್ನ. ಸೊ therefore tan inverse of root of sin square divided by cos square ನಂಗೆ ಗೊತ್ತು, ಬಟ್ ವಾಟ್ tan square. ಸೊ therefore ಇದನ್ನ root of tan square x divided by 2 ಅಂತ ಬರೀತೀವಿ. ಓಕೆ, ಸೊ ನೆಕ್ಸ್ಟ್ ಫಾರ್ಮ್ ಅಲ್ಲಿ ಏನ್ ಬರುತ್ತೆ ನೋಡಿ. therefore tan inverse of, ಸೊ ಈ ರೂಟ್ tan ಕ್ಯಾನ್ಸಲ್ ಆಗ್ಬಿಟ್ರೆ ನಮಗೆ tan of x divided by 2 ಉಳಿತು. ಸೊ ಹಾಗಾದ್ರೆ tan inverse tan ಎರಡು ಕ್ಯಾನ್ಸಲ್ ಆಗುತ್ತೆ, x divided by 2. So this is the solution. Okay, this is in the form of simplest forms ಅಲ್ಲಿ ನಾವು root of 1 minus cos x divided by 1 plus cos x ಕೊಟ್ಟಾಗ simplest form ಅಲ್ಲಿ ಇದನ್ನ ಈ ರೀತಿ ಬಿಡಿಸ್ಕೊಳ್ಬಹುದು. Okay, right. So next another example. Right. Next go for another example. Express tan inverse of cos x minus sin x divided by cos x plus sin x. So x is greater than 0, then pi by 2 in the simplest form. Right.
ಓಕೆ, ಸೊ ಇವೆಲ್ಲವೂ ಕೂಡ ನಿಮಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವೆಲ್ಲವೂ ಕೂಡ. ಓಕೆ, ಸೊ ವಿ ಕ್ಯಾನ್ ರೈಟ್ ನೆಕ್ಸ್ಟ್ ಪ್ರಾಬ್ಲಮ್ ಹಿಯರ್. ಎಕ್ಸ್ಪ್ರೆಸ್ tan inverse of cos x minus sin x divided by cos x plus sin x. So your condition is x is greater than 0, less than or pi by 2 in the simplest form. Okay, so next go for this one example. Right, so therefore solution. So tan inverse of cos x minus sin x divided by cos x plus sin x. So look here. So ಇದನ್ನು ನಾವು tan ಆಗಿ ಕನ್ವರ್ಟ್ ಮಾಡ್ಕೋಬೇಕು tan ಫಾರ್ಮುಲಾ ರೀತಿಯಲ್ಲಿ. ಹಾಗಾದ್ರೆ ಡಿವೈಡೆಡ್ ಬೈ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ನಾವು cos x ಇಂದ ಡಿವೈಡ್ ಮಾಡ್ಕೊಳ್ಳೋಣ. ಸೊ ಡಿವೈಡ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos x. cos x ಇಂದ ಡಿವೈಡ್ ಮಾಡ್ಕೊಂಡ್ರೆ ಏನ್ ಬರುತ್ತೆ? ಸೊ therefore tan inverse of, ಸೊ ಇಲ್ಲಿ cos x ನ ಡಿವೈಡ್ ಮಾಡ್ಕೊಂಡ್ರೆ ಏನ್ ಬರುತ್ತೆ? 1 ಬರುತ್ತೆ. ಮೈನಸ್ sin x ಡಿವೈಡೆಡ್ ಬೈ cos x ಅಂದ್ರೆ tan x ಆಗತ್ತೆ ಇದು, ರೈಟ್? ಸೊ ಇಲ್ಲಿ cos x ಡಿವೈಡೆಡ್ ಬೈ cos x ಮಾಡಿದ್ರೆ 1 ಬರುತ್ತೆ, ಪ್ಲಸ್ sin ಬೈ cos x ಅಂತ ಹೇಳಿದ್ರೆ ಅಗೈನ್ tan x ಬರುತ್ತೆ. ಅರ್ಥ ಆಗ್ತಿದ್ಯಾ? ಓಕೆ, ಸೊ ನಾವು ಡಿವೈಡ್ ಮಾಡಿ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಬೈ cos x ಇಂದ ಡಿವೈಡ್ ಮಾಡ್ಕೊಂಡ್ರೆ ಫಾರ್ಮುಲಾ ನಮಗೆ 1 minus tan x divided by 1 plus tan x ಫಾರ್ಮುಲಾ ಬಂತು. ಓಕೆ, ಸೊ therefore we can write here, so therefore tan inverse of, so ಒಂದನ್ನ ನಾವು tan of pi by 4 ಅಂತ ಬರೀಬಹುದು. ಸೊ tan of pi by 4 is equals to what? The value is equals to 1. ಇದು ಗೊತ್ತು ನಮಗೆ. ಹಾಗಾದ್ರೆ ಒಂದ್ ಜಾಗದಲ್ಲಿ ನಾವು tan of pi by 4 ಅಂತ ಬರ್ಕೊಳ್ಬಹುದು, ರೈಟ್? ಓಕೆ, ಸೊ therefore tan of pi by 4, tan of pi by 4 minus tan x divided by 1 plus, so ಇಲ್ಲಿ ಒಂದಿರುತ್ತೆ ಅಂತ ಗೊತ್ತು ನಮಗೆ. ಸೊ ಈ ಒಂದನ್ನ ನಾವೇನಂತ ಬರ್ಕೊಳ್ಳೋಣ? ಅಗೈನ್ tan of pi by 4 into tan x, right? So this is nothing but what? Tan of x minus y formula. So tan of x minus y formula nothing but what? Tan of x minus tan of y divided by 1 plus tan of x into tan of y. So what is the x? X is nothing but what? Tan of pi by 4. What is the y? Y nothing but what? Tan of x. ಹಾಗಾದ್ರೆ ನಾವು ಇದನ್ನ tan inverse ಕನ್ವರ್ಟ್ ಮಾಡ್ಕೊಂಡಾಗ ಈ ರೀತಿ ಬರೀತೀವಿ. So therefore tan inverse of tan of what is the x? It is the pi by 4 minus what is the y? It is the x. Okay, right? So here, so tan and tan inverse is cancelled to each other. So therefore pi by 4 minus x. Pi by 4 minus x is the solution. Okay, right? So this is the simplest form. Simplest forms ಅಲ್ಲಿ ನಾವು solution ಅನ್ನು ಬಿಡಿಸ್ಕೊಂತ ಹೋಗಬಹುದು. So we can use the so many identities and multiple and submultiple angles ಗಳನ್ನ ಇವೆಲ್ಲ ನಿಮಗೆ ಫಸ್ಟ್ ಇಯರ್ PUC ನಲ್ಲಿ ಕಲ್ತ್ಕೊಂಡಿರ್ತೀರಾ. ಸೊ ಇವನ್ನ ಬಳಸ್ಕೊಂಡು ನಾವು ಇಲ್ಲಿ ಬಿಡಿಸ್ಕೊಂತ ಹೋಗ್ತಾ ಇರ್ತೀವಿ. ಓಕೆ, ರೈಟ್? ಸೊ ನೆಕ್ಸ್ಟ್ ಗೋ ಫಾರ್ ದ another example. So go for next another example, right? So express tan inverse of 3a square x minus x cube divided by a cube minus 3ax square in the simplest form. Here condition is a is greater than 0, so minus a by root 3 less than or equals to a divided by root 3 in the simplest form. Okay, right. Okay, so look here. So express tan inverse of 3a square x minus x cube divided by a cube minus 3a into x square. So here a is greater than 0 condition and x is less than or equals to minus a by root 3 less than or equals to a by root 3. So in the simplest form. Okay, so ಇದನ್ನ ನೋಡಿದ ಕೂಡಲೇ ಗೊತ್ತಾಗುತ್ತೆ ನಮಗೆ. ಸೊ ಏನ್ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು. ಹಾಗಾದ್ರೆ x ಜಾಗದಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ಕೋಬಹುದು? tan ಇರೋದ್ರಿಂದ ಇದನ್ನ tan ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಸೊ tan of 3a ಫಾರ್ಮುಲಾ ಅಂತ ಗೊತ್ತಾಗುತ್ತೆ ನಮಗೆ ಐಡೆಂಟಿಟೀಸ್. ಸೊ ಆ ರೀತಿ ಬಿಡಿಸ್ಕೊಂತ ಹೋಗೋಣ. ಓಕೆ, ಸೊ therefore solution. So therefore tan inverse of, ಅದಕ್ಕಿಂತ ಮುಂಚೆ ಈ ರೀತಿ ಬರ್ಕೊಳ್ಳೋಣ. So therefore put x is equals to a tan theta. X is equals to a tan theta ಅಂತ ಬರ್ಕೊಳ್ಳೋಣ. There implies tan theta is equals to x divided by a. So tan theta is equals to ಇದನ್ನ ಈ ಕಡೆ ತಂದ್ಕೊಂಡಾಗ x divided by
ಎ ಬರುತ್ತೆ. ಸೊ therefore theta is equals ಏನಾಗುತ್ತೆ ಹಾಗಾದ್ರೆ therefore theta is equals to tan inverse of x by a ಬರುತ್ತೆ. ಸೊ theta ಮಾತ್ರ ಉಳಿಸ್ಕೊಂಡಾಗ ಇನ್ವರ್ಸ್ ಆ ಕಡೆ ಕಳಿಸಿದ್ರೆ tan inverse of x by a, right? So you can write the next LHS. Therefore tan inverse of 3a square x minus x cube divided by a cube minus 3a into x square ಏನ್ ಕೊಟ್ಟಿದಾರೋ ಅದನ್ನ ಬರ್ಕೊಳ್ತಿದೀವಿ. ಹಾಗಾದ್ರೆ ನಾವು ಇಲ್ಲಿ x ಜಾಗದಲ್ಲಿ ಏನಂತ ಬರ್ಕೊಳ್ಬಹುದು, a tan theta ಅಂತ ಬರ್ಕೊಳ್ಳೋಣ. Okay, so we can substitute the value of x tan theta here. So therefore tan inverse of, so 3 into a square x ಜಾಗದಲ್ಲಿ into a tan theta into a tan theta minus x cube ಇರೋದ್ರಿಂದ a cube tan cube theta. So 3 ಬಾರಿ ಗುಣಿಸ್ಕೊಂಡ್ರೆ a cube tan cube theta, right? So therefore here denominator ಅಲ್ಲಿ a cube minus 3a into x square ಗೆ a square tan square theta. So x ಜಾಗದಲ್ಲಿ ಏನು ಬರ್ಕೊಳ್ತಿದ್ದೀನಿ ನಾನು ಈಗ, you can write put here x is equals to a tan theta ಅಂತ ಬರ್ಕೊಳ್ತಿದ್ದೀನಿ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಸ್ಕ್ವೇರ್ ಕ್ಯೂಬ್ ಮಾಡಿದಾಗ ಕ್ಯೂಬ್ ಆಗುತ್ತೆ, ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ಆಯ್ತು. ಓಕೆ, ಸೊ ಲುಕ್ ಹಿಯರ್. ಸೊ ಇದನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ಸರ್. therefore tan inverse of 3a square into a ಅಂದ್ರೆ 3a cube tan theta minus a cube tan cube theta divided by a cube minus 3a into a square ಅಂದ್ರೆ again 3a cube tan square theta, right? Okay, so next problem ಅಲ್ಲಿ ಸೊ ಇದರಲ್ಲಿ ನಮಗೆ a cube ಇದೆ, ಇದರಲ್ಲಿ a cube ಇದೆ, ಹೊರಗಡೆ ತೆಗೆದ್ಬಿಡೋಣ. ಸೊ ಇಲ್ಲಿ a cube ಇದೆ, ಇಲ್ಲಿ a cube ಇದೆ, ಹೊರಗಡೆ ತೆಗೆದ್ಬಿಡೋಣ ಕಾಮನ್ ಆಗಿ. ಸೊ we can take here therefore tan inverse of, so tan inverse of a cube ನ ಹೊರಗಡೆ ತೆಗೆದ್ಬಿಡ್ತೀನಿ. ಸೊ ಏನು ಉಳಿತು ನಮಗೆ ಈಗ 3 tan theta minus tan cube theta divided by ಇದರಲ್ಲಿ a cube ನ ಹೊರಗಡೆ ತೆಗಿತಾ ಇದ್ದೀನಿ. ಸೊ a cube ನ ಹೊರಗಡೆ ತೆಗೆದ್ಬಿಟ್ರೆ so therefore 1 minus 3 tan cube theta tan square theta. Okay, right? So look here, a cube ನ ಹೊರಗಡೆ ತೆಗೆದಿದ್ದೀನಿ. ಉಳಿತಕ್ಕಂತ ಅಂಶ 3 tan theta ಉಳಿತು minus tan cube theta. ನೆಕ್ಸ್ಟ್ a cube ನ ಹೊರಗಡೆ ತೆಗೆದಿದ್ದೀನಿ, therefore 1 ಉಳಿತು, 1 minus 3 tan square theta. ಸೊ ಹಾಗಾದ್ರೆ a cube ಕ್ಯಾನ್ಸಲ್ ಆಗುತ್ತೆ. ಸೊ look here, 3 tan theta minus tan cube theta divided by 1 minus 3 tan square theta, nothing but what? So it is the identity nothing but what? It is the tan of 3 theta. So therefore tan inverse of tan of 3 theta. Okay, tan inverse to tan cancel ಆಗ್ಬಿಡುತ್ತೆ. ಸೊ ನಮಗೆ 3 theta ಉಳಿತು. So what is the theta here? Theta nothing but what? Tan inverse of x by g. So this is in the simplest form, right? ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಸೊ ಈಗ ನಾವು ಸಿಂಪ್ಲೆಸ್ಟ್ ಫಾರ್ಮ್ಸ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ಸ್ ಅನ್ನ ಮತ್ತು ಸರಳ ರೀತಿಯಲ್ಲಿ, ಸುಲಭ ರೀತಿಯಲ್ಲಿ ನಾವು ಇದನ್ನ ಈ ರೀತಿ ಬಿಡಿಸ್ಕೊಂತ ಹೋಗಬಹುದು. ಓಕೆ, so next we can go for the next example here. ಸೊ ಇವೆಲ್ಲ ನಿಮಗೆ ಆಲ್ಮೋಸ್ಟ್ 3 marks ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಆನ್ಯುವಲ್ ಎಕ್ಸಾಮ್ಸ್ ಅಲ್ಲಿ. ಸೊ ಇದು ಆರ್ ದ 3 marks questions. Okay, so go for the next problem. Right, so therefore express so tan inverse of cos x divided by 1 minus sin x. So here condition is minus pi by 2 less than x less than 3 pi by 2 condition in the simplest form. Right? Okay, so look here. So express tan inverse of cos x divided by 1 minus sin x. X is greater than minus pi by 2 less than 3 pi by 2 in the simplest form. Okay, so ಹಾಗಾದ್ರೆ ಇದನ್ನ ಯಾವ ರೀತಿ ಬರೀಬಹುದು? ಸೊ ಇಲ್ಲಿ ನಾವು ಮಲ್ಟಿಪಲ್ ಮತ್ತೆ ಸಬ್ ಮಲ್ಟಿಪಲ್ ಆಂಗಲ್ಸ್ ಫಾರ್ಮುಲಾಸ್ ಗಳನ್ನ, ಕೆಲವು ಐಡೆಂಟಿಟೀಸ್ ಗಳನ್ನ ಯೂಸ್ ಮಾಡ್ಕೊಂಡು ಕೂಡ ಇದನ್ನ ಬಿಡಿಸ್ಕೊಂಡು ಹೋಗಬಹುದು. ಓಕೆ, ಸೊ ಲುಕ್ ಹಿಯರ್. ಸೊ ಸೊಲ್ಯೂಷನ್. ಸೊ therefore tan inverse of cos x divided by 1 minus sin x. ರೈಟ್, ಸೊ ಹಾಗಾದ್ರೆ ನಾವು cos x ಅಂತ ಹೇಳಿದ್ರೆ cos x ಗೆ ಫಾರ್ಮುಲಾ ಪ್ರಕಾರ ಏನಂತ ಬರೀಬಹುದು? ಸೊ ನೋಡಿ ಅಲ್ಲಿ cos x ಅಥವಾ cos theta. ಸೊ cos theta ನಾವು 2 cos square theta divided by 2 minus 1 ಅಂತ ಬರೀಬಹುದು. Instead of theta you can write the x here.
ಸೊ ಕಾಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ 1 ಅಂತ ಬರೀಬಹುದು, ಅಥವಾ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಅಂತಲೂ ಕೂಡ ಬರೀಬಹುದು. ಹಾಗಾದ್ರೆ ನಾವು ಈ ಫಾರ್ಮುಲಾ ತೆಗೆದುಕೊಳ್ಳೋಣ. ಸೊ ಹಾಗಾದ್ರೆ ಕಾಸ್ ಎಕ್ಸ್ ಗೆ ನಾವು ಈ ರೀತಿ ಬರೀತೀವಿ. ಸೊ ದರ್ಫೋರ್ tan ಇನ್ವರ್ಸ್ ಆಫ್ ಕಾಸ್ ಎಕ್ಸ್ ಗೆ 2 ಕಾಸ್ ಎಕ್ಸ್ ಗೆ ಕಾಸ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಡಿವೈಡೆಡ್ ಬೈ 2. ಓಕೆ, ಹೋಲ್ ಡಿವೈಡೆಡ್ ಬೈ. ಸೊ 1 ಗೆ ನಾವು ಕಂಡೀಷನ್ಸ್ ಗೊತ್ತು ನಮಗೆ. cos square theta plus sin square theta is equals to 1 ಐಡೆಂಟಿಟಿ ಗೊತ್ತು ನಮಗೆ. ಅದರ ಪ್ರಕಾರ ಬರ್ಕೊಳ್ಳೋಣ. ಹಾಫ್ ಆಂಗಲ್ ಫಾರ್ಮುಲಾ ಪ್ರಕಾರ ನಾವು ಇದನ್ನ cos square x by 2 plus sin square x by 2 sin square x divided by 2 minus sin x ಗೆ ಏನಂತ ಬರೀಬಹುದು ನಾವು sin theta ಅಥವಾ sin x is equal to 2 sin theta divided by 2 into cos theta divided by 2 ಅಂತ ಬರೀತೀವಿ ಹಾಫ್ ಆಂಗಲ್ ಫಾರ್ಮುಲಾ ಪ್ರಕಾರ. ಹಾಗಾದ್ರೆ sin x ಗೆ 2 sin x divided by 2 into cos x divided by 2 to cos x divided by 2. Right? So ಹಾಗಾದ್ರೆ ಸಬ್ಸ್ಟಿಟ್ಯೂಷನ್ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ ನಾನು. ಸಬ್ಸ್ಟಿಟ್ಯೂಷನ್. ಸೊ cos x ಗೆ ಹಾಫ್ ಆಂಗಲ್ ಫಾರ್ಮುಲಾ ಪ್ರಕಾರ cos square x divided by 2 minus sin square x by 2. ನೆಕ್ಸ್ಟ್ 1 ಗೆ ನೋಡಿ sin theta plus cos theta sin square theta plus cos square theta is equals to 1 ಅಂತ ಗೊತ್ತು ನಾವು. ಹಾಗಾದ್ರೆ ಅಥವಾ 1 is equals to ಇದನ್ನ ಬರ್ಕೋಬಹುದು ಅಥವಾ ಇದು is equals to ಇದನ್ನ ಬರೀಬಹುದು ನಾವು. That's why we can write half angle formula ಪ್ರಕಾರ ನಾವು ಇದನ್ನ ಬಿಡಿಸ್ಕೊಳ್ತಾ ಇದೀವಿ. So therefore this is the cos square x divided by 2 plus sin square x divided by 2 minus sin theta ಗೆ ನಾವು 2 sin theta divided by 2 into cos theta divided by 2 half angle formula. So we can write here 2 sin x divided by 2 into cos x divided by 2. So look here. So therefore tan inverse of this is nothing but what a square minus b square ಫಾರ್ಮ್ ಅಲ್ಲಿ ಇದೆ. ಸೊ ಹಾಗಾದ್ರೆ a square minus b square ಫಾರ್ಮ್ ಅಂತ ಹೇಳಿದ್ರೆ a plus b into a minus b ಅಂತ ಲಾಂಗ್ ಫಾರ್ಮ್ ಬರೀತೀವಿ ನಾವು. ಸೊ ಸೇಮ್ ಟೈಪ್ ಬಿಡಿಸ್ಕೊಳ್ಳೋಣ ಇದನ್ನ. ಹಾಗಾದ್ರೆ cos of x divided by 2 plus sin of x by 2 into cos of x by 2 minus sin of x divided by 2. So a square minus b square ಫಾರ್ಮ್ ಅಲ್ಲಿ ಬಿಡಿಸ್ಕೊಂಡಿವಿ. So this word divided by. So look here. So cos square x divided by plus sin square x divided minus 2 sin x divided by 2 into cos x ಬಂದ್ರೆ this is the a minus b whole square formula. So a minus b whole square formula ಹೇಳುತ್ತೆ a minus b whole square ಅಂತ ಹೇಳಿದ್ರೆ a square plus b square minus 2ab. So look here, what is the a? Anything but what? Cos of x by 2. What is the b? Sin of x by 2 minus 2ab. So nothing but what? A minus b whole square ಫಾರ್ಮ್ ಅಲ್ಲಿ ಬಿಡಿಸ್ಕೊಳ್ಳೋಣ ಇದನ್ನ. ಸೊ ಹಾಗಾದ್ರೆ ನಾವು cos of x divided by 2 minus sin of x divided by 2 whole square. Right? Okay. So ಇದನ್ನ a plus b whole square ಅಥವಾ a minus b whole square ಫಾರ್ಮುಲಾ ಪ್ರಕಾರ ನಾವು ಬಿಡ್ಕೊಂಡಿದ್ವಿ. ರೈಟ್. ಸೊ ಏನ್ ಕ್ಯಾನ್ಸಲ್ ಆಗುತ್ತೆ ನೋಡಿ ಈಗ. ಸೊ ಹಾಗಾದ್ರೆ ನಾವು cos of x divided by 2 plus sin of x divided by 2 ಅಂದಲ್ಲಿ ಇದರಲ್ಲಿ ಎರಡಿದೆ ಇದರಲ್ಲಿ ಮೈನಸ್. ಸೊ ಇದ್ರ ಒಂದು ಮೈನಸ್ ಇದ್ರ ಒಂದು ಮೈನಸ್ ಕ್ಯಾನ್ಸಲ್ ಆದ್ರೆ ಉಳಿತಕ್ಕಂಥದ್ದು ಏನು? ಸೊ therefore tan inverse of cos of x divided by 2 plus sin of x divided by 2 whole divided by ಇದರಲ್ಲಿ ಮತ್ತೊಂದು ಉಳಿಯುತ್ತೆ. ಸೊ therefore cos of x divided by 2 minus sin of x divided by 2. ಸೊ ಇದರಲ್ಲಿ ಒಂದು cos x divided by 2 minus sin x divided by 2 ಇದರಲ್ಲಿ ಮೈನಸ್ ಇದ್ರ ಒಂದು ಕ್ಯಾನ್ಸಲ್ ಆಗ್ಬಿಟ್ರೆ ಇನ್ನೂ ಒಂದು ಉಳಿಯುತ್ತೆ. ಸೊ ಒಂದರ ಡಿನಾಮಿನೇಟರ್ ಅಲ್ಲಿ ಬರೆದಿದ್ದೀರಿ. ರೈಟ್. ಸೊ ಹಾಗಾದ್ರೆ ನಾವು ಸೊ ಡಿವೈಡ್ cos of x divided by 2 both numerator and denominator. Divide cos of x divided by 2 both numerator and denominator. Numerator ಮತ್ತು denominator cos of x by 2 ಇಂದ ಡಿವೈಡ್ ಮಾಡೋಣ. ಸೊ ಅವಾಗ ಏನು ಬರುತ್ತೆ? ಸೊ therefore tan inverse of ಡಿವೈಡ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಇಲ್ಲಿ? cos of x by 2 ಅಂದ್ರೆ 1 ಆಯ್ತು ಇದು. ಸೊ 1 ಪ್ಲಸ್ sin by cos ಅಂದ್ರೆ tan of x divided by 2. So here also cos of x by 2 ಅಂದ್ರೆ 1 minus sin by cos ಅಂದ್ರೆ tan of x by 2. Right. So therefore 1 plus tan of x by 2 divided by 1 minus tan of x by 2, nothing but what? Tan of x plus y formula. So tan of x plus y formula. So tan of x plus tan of y divided by 1 minus tan of x into tan of y. Right. So therefore tan inverse of ಇದನ್ನ tan of pi by 4 ಒಂದಿಗೆ ನಾವು ಏನು ಬರೀಬಹುದು? ನಾವು pi by 4 plus x by 2 right. So therefore tan ಅಂತ tan inverse into cancel ಆಗುತ್ತೆ. So ಒಂದಿಗೆ ನಾವು pi by 4 ಅಂತ ಬರ್ಕೊಳ್ತೀವಿ. So tan of x by 2. So therefore that is equals to pi by 4 minus
x divided by 2. So this is the simplest form. ಸೊ ಈಗ ಈ ರೀತಿ ಸಿಂಪ್ಲೆಸ್ಟ್ ಫಾರ್ಮ್ಸ್ ಗಳಲ್ಲಿ ನಾವು ಐಡೆಂಟಿಟೀಸ್ ಗಳನ್ನ ಯೂಸ್ ಮಾಡಿಕೊಂಡು ಈ ರೀತಿ ಬಿಡಿಸ್ಕೊಂಡು ಹೋಗಬಹುದು. ಓಕೆ, ರೈಟ್. ಸೊ ನೆಕ್ಸ್ಟ್ ಗೋ ಫಾರ್ ದ ಅನದರ್ ಎಕ್ಸಾಂಪಲ್. Right. So next prove that or write cot inverse of 1 divided by root of x square minus 1. X square minus 1. Here x is greater than 1 in the simplest form. In the simplest form. In the simplest form, right? So cot inverse of 1 by root of x square minus 1. Here condition is x is greater than 1 ಆಗಿರುತ್ತೆ in the simplest form. Okay, right. So ಇದನ್ನ ಯಾವ ರೀತಿ ಬಿಡಿಸ್ಕೊಳ್ಳೋದು ನೋಡಿ. ಹಾಗಾದ್ರೆ ನಾವು solution let x is equals to, so cot ಈಗ ಆಗಿರೋದ್ರಿಂದ ನಾವು ಏನ್ ತಗೊಳ್ಳೋಣ, x ಗೆ secant ಅಂತ ತಗೊಳ್ಳೋಣ. therefore secant theta, x is equals to secant theta. So that implies theta is equals to secant inverse of x. So therefore cot inverse of problem ಬರ್ಕೊಳ್ಳೋಣ, cot inverse of 1 by root of x ಜಾಗದಲ್ಲಿ ಏನು ಬರ್ಕೊಳ್ಳೋಣ ನಾವು, secant square theta square, secant square is square theta minus 1, secant square theta minus 1. So next ಅಲ್ಲಿ, so therefore cot inverse of 1 divided by root of secant square minus 1 ಅನ್ನು ನಾವು ಏನಂತ ಬರ್ಕೊಳ್ತೀವಿ, condition ಪ್ರಕಾರ identity. So this is nothing but what, it is the tan square x. So tan square theta. So this is the tan theta ಅಂದ್ರೆ tan square theta. secant square theta minus 1 ಅನ್ನು tan square theta ಅಂತ ಬರೀತೀವಿ. So square ಗೂ ಮತ್ತು root cancel ಆಗ್ಬಿಟ್ರೆ, so therefore cot inverse of 1 by tan theta ಉಳಿತು, 1 by tan theta. So therefore cot inverse of 1 by tan ನಾವು cot theta ಅಂತ ಬರೀತೀವಿ, 1 by tan ನ cot theta ಅಂತ ಬರೀತೀವಿ. So cot ಮತ್ತೆ cot inverse ಎರಡು ಕ್ಯಾನ್ಸಲ್ ಆದ್ರೆ, so remaining is theta. So what is the theta here? Theta nothing but what, secant inverse x. So this is the simplest form. Okay, right. So this is the simplest one, right? So next we can go for the next example here. So next example, so prove that so tan inverse of x plus tan inverse of 2x divided by 1 minus x square is equals to tan inverse of 3x minus x square x cube divided by 1 minus 3x square. So condition is mod x is less than or equals to 1 by root 3 in the simplest form. So in the simplest form, right? Okay, so look here, prove that tan inverse of x plus tan inverse of 2x divided by 1 minus x square is equals to tan inverse of 3x minus x cube divided by 1 minus 3x square. So LHS ತಗೊಂಡು RHS ಪ್ರೂಫ್ ಮಾಡಬಹುದು, ಅಥವಾ RHS ತೆಗೆದುಕೊಂಡು LHS ನಾದರೂ ಪ್ರೂಫ್ ಮಾಡ್ಕೊಳ್ಬಹುದು, right? So what we can take here, like, so therefore solution. So let x is equals to tan theta. X ಜಾಗದಲ್ಲಿ ನಾವು tan theta ಬರ್ಕೊಳ್ಳೋಣ. There implies theta is equals to tan inverse of x. Theta is equals to tan inverse of x. Okay. So therefore RHS ತಗೊಳ್ತೀನಿ ನಾನು ಈಗ. RHS ತೆಗೆದುಕೊಳ್ತೀನಿ. So RHS ಏನಿದೆ? So tan inverse of 3x minus x cube divided by 1 minus 3x square. 1 minus 3x square. So we can substitute the value of x here is tan theta. So substitute ಮಾಡ್ಕೊಳ್ಳೋಣ. So therefore tan inverse of 3 into x nothing but what, tan theta minus tan cube theta divided by 1 minus 3 tan square theta.
So therefore tan inverse of, look here. So 3 tan theta minus tan cube theta divided by 1 minus 3 tan square theta, nothing but what? Tan of 3 theta. So this is the tan of 3 theta. So tan inverse cancel agate. What is the value? 3 theta. So 3 into theta, nothing but what? Tan inverse of x. So tan inverse of x. Hagare 3 tan inverse of x na ನಾವು ಹೀಗೆ ಬರ್ಕೊಳ್ಳಬಹುದು. So tan inverse of x plus 2 tan inverse of x. So ಯಾಕಂದ್ರೆ ಇಲ್ಲಿ 3 ಇರೋದ್ರಿಂದ ಈ 3 ನಾನು ಸ್ಪ್ಲಿಟ್ ಮಾಡಿ ಬರೀತಾ ಇದ್ದೀನಿ. So therefore 1 plus 2 is equals to what? It is a 3 tan inverse of x. ಹಾಗಾದ್ರೆ ನಾವು ಇದರ ಫಾರ್ಮುಲಾ ಪ್ರಕಾರ therefore tan inverse of x plus 2 tan inverse x ಗೆ ಫಾರ್ಮುಲಾ ಗೊತ್ತು ನಮಗೆ. tan inverse of 2x divided by 1 minus x square ಅಂತ. 2 tan inverse of x ಫಾರ್ಮುಲಾ ಏನು? So tan inverse of 2x divided by 1 minus x square. This is the identity, right? Okay, so this is the LHS. So ಹಾಗಾದ್ರೆ ನಾವು RHS ಅನ್ನು ತೆಗೆದುಕೊಂಡು ನಾವು LHS ಅನ್ನು ಪ್ರೂಫ್ ಮಾಡಿದೀವಿ. ಓಕೆ, ರೈಟ್. ಓಕೆ, ಸೊ ಇದೇ ರೀತಿಯಾಗಿರ್ತಕ್ಕಂತಹ ಕೆಲವು ಪ್ರಾಬ್ಲಮ್ಸ್ಗಳು ನಿಮ್ಮ ಟೆಕ್ಸ್ಟ್ ಬುಕ್ಗಳು ಇದಾವೆ. ಸೊ ಅದನ್ನ ಇದೇ ರೀತಿ ಕೆಲವು ಐಡೆಂಟಿಟೀಸ್ಗಳನ್ನ ಜ್ಞಾಪಕ ಇಟ್ಕೊಂಡ್ಬಿಟ್ಟು ಬರೆದು ಪ್ರಾಕ್ಟೀಸ್ ಮಾಡ್ಕೊಂಡು ಅದ್ರ ಮೇಲೆ ಈ ಕೆಲವು ಪ್ರಾಬ್ಲಮ್ಸ್ಗಳನ್ನ ಬಿಡಿಸ್ಬೇಕು. ಓಕೆ.